ಬೆಂಗಳೂರಿನ ಜನರಿಗೆ ಕಾವೇರಿ ನೀರಿನ ದರ ಏರಿಕೆಯ ಬರೆ ಬೀಳುವಂತ ಚಾನ್ಸಸ್ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಕಾವೇರಿ ನೀರಿನ ದರ ಏರಿಕೆಯ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಕಾವೇರಿ ನೀರನ್ನ ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಇಲ್ಲಿ ತನಕ ಫ್ರೀಯಾಗಿ ಕೊಟ್ಟಿಲ್ಲ ಕಾವೇರಿ ನೀರನ್ನ. ಬಟ್ ವಿಚಾರ ಅಂತಂದ್ರೆ ಕೆಲ ಪ್ರದೇಶಗಳಿಗೆ ಅಥವಾ ಕೆಲ ಭಾಗದ ಜನರಿಗೆ ಉಚಿತವಾಗಿ ಕೊಡ್ಲಾಗ್ತಾ ಇತ್ತಂತೆ. ಬಟ್ ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಕೆಲ ಸ್ಲಮ್ಗಳ ವಿಚಾರವಾಗಿ ಎಲ್ಲ ಉಲ್ಲೇಖ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಕಾವೇರಿ ಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಕೊಟ್ಟಿರೋ ಹೇಳಿಕೆ ಎಷ್ಟು ದಿನ ಅಂತ ಫ್ರೀಯಾಗಿ ನಡೆಸೋದಕ್ಕಾಗುತ್ತೆ ಹೇಳಿ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದಮೇಲೆ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಲೇಬೇಕಲ್ವಾ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರು ಇದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ಗೆ ಬರಬೇಕು. 1 ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗೆಲ್ಲ ಮಾತಾಡ್ತೀನಿ. 1,000 ಕೋಟಿನ ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ. ಇನ್ನ ತೀರ್ಮಾನ ಇಲ್ಲ. ಅದು ಕೇಳಿದೀನಿ, ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದೀನಿ ನಾನು. ಬಟ್ ಎಲ್ಲ ಬಡವರು 1 ಪೈಸಾರು ಕೊಡ್ಲಿ ಅಂತ. ಜಾಸ್ತಿ ಕೊಡದಿದ್ರು ಕೂಡ 1 ಪೈಸಾ, 1 ಲೀಟರ್ಗೆ 1 ಪೈಸಾರು ಕೊಡ್ಲಿ ಅಂತ. 1 ಪೈಸಾ ಜಾಸ್ತಿ ಇಲ್ವಲ್ಲ, ಲೆಕ್ಕಕ್ಕೆ ಬರ್ಲಿ ಅಂತ ಸುಮ್ನೆ ಓಪನ್ ಮಾಡ್ಬಿಡ್ತಾರೆ. ಅಲ್ಲಿ ಫ್ರೀ ಇದು ಅಂದ್ಬಿಟ್ಟು ಸ್ಲಮ್ಗೆ ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಹಾಕೊಂಡು ಹೋಟ್ಲು ಅಂತ ತಗೋತಾ ಇರ್ತಾನೆ, ಅಂಗಡಿ ಒಂದು ತಗೋತಾ ಇರ್ತಾನೆ. ಇಂಥವೆಲ್ಲ ಬೇಕಾದಷ್ಟೆಲ್ಲ ನಮ್ಗೆ ದಾಖಲೆಗಳೆಲ್ಲ ತಂದಿದ್ದಾರೆ ಅವರೆಲ್ಲ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ವ ನಾವು? ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, ಡಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ಕಾಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. 1 ಕೋಟಿ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ.